ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನ. ಸೋದರರೇ, ಎಲ್ಲರಿಗೆ ಹೇಳ್ತಾ ಇದ್ದಾನೆ, ಒಬ್ಬರಿಗೆಲ್ಲ ಇಬ್ಬರಿಗೆಲ್ಲ, ದೇವರು ಎಲ್ಲರಿಗೆ ಹೇಳ್ತಾ ಇದ್ದಾನೆ, ಸೋದರೇ ಕರ್ತನು ಪ್ರಖ್ಯಾಸ್ತನ ಆಗೋ ತನಕ ನೀವು ದೀರ್ಘ ಶಾಂತಿಯಿಂದ ಇರ್ರಿ. ಏನು ಮಾಡ್ರಿ? ದೀರ್ಘ ಶಾಂತಿಯಿಂದ ತಾಳ್ಮೆಯಿಂದ ಇರ್ರಿ. ಅಂದರೆ ಇದರ ಅರ್ಥ ಏನಂದರೆ, ಪ್ರಶಸ್ತನಂದರೆ ಇದರ ಅರ್ಥ ಏನಂತ ನೋಡುವಾಗ, ಆದರೂ ದೇವರು ಕಾರ್ಯಗಳು ಆಗೋತಾನ. ನಮ್ಮನೆ ಕಾರ್ಯ ಆಗಿಲ್ಲ, ನಮ್ಮನೆ ಕಾರ್ಯ ಆಗಿಲ್ಲ, ನಮ್ಮನೆಗೆ ಏನಾಗಿಲ್ಲ ರೀ, ಇದ್ದಂಗೆ ಅದ್ರಿ, 3 ವಾರ ಆಯ್ತು, 4 ವಾರ ಆಯ್ತು, 5 ವಾರ ಆಯ್ತು, ವರ್ಷ ಆಯ್ತು, 2 ವರ್ಷ ಚರ್ಚಿಗೆ ಬರ್ತಾ ಇದ್ದೀವಿ ಅಂತ ನೀವು ಅನ್ನೋರಿಗೆ ಮಾತ್ರ ದೇವರು ಹೇಳ್ತಾ ಇದ್ದಾನೆ. ಈ ಮಾತು ಎಲ್ಲರಿಗೆ ಹೇಳ್ತಾ ಇಲ್ಲ ದೇವರು, ಎಲ್ಲರಿಗೆ ದೇವರು ಹೇಳ್ತಾ ಇಲ್ಲ, ಅನ್ನೋರಿಗೆ ಮಾತ್ರ ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಅಂದರೆ, ಕರ್ತನು ಕಾರ್ಯಗಳು ಮಾಡೋತಾನ, ನೀವು ದೀರ್ಘ ಶಾಂತಿಯಿಂದ ತಾಳ್ಮೆಯಿಂದ ಇರ್ರಿ. ಏನು ಮಾಡ್ರಿ? ನೀವು ತಾಳ್ಮೆಯಿಂದ ಇರ್ರಿ ಅಂತ ದೇವರು ಹೇಳ್ತಾ ಇದ್ದಾನೆ. ಪ್ರೇಮ ಸೋದರಿ, ನಮಗೆ ಬೇಕಾಗಿದೆ ತಾಳ್ಮೆ ಬೇಕಾಗಿದೆ. ಆತನ ಪ್ರಶಸ್ತ ಆಗೋತಾನ, ಆತನ ಕಾರ್ಯಗಳು ಆಗೋತಾನ ನಾವು ಏನು ಮಾಡಬೇಕಂತ ನೋಡೋದಾದರೆ ತಾಳ್ಮೆಯಿಂದ ಇರಬೇಕಂತ ನೋಡ್ತಾ ಇದ್ದೇವೆ. ಆತನ ಮಾಡಿದ್ರೆ ಕಣ್ಣು ಮುಚ್ಚಿ ಕಣ್ಣು ತೆರೆತಕ್ಕೆಲ್ಲ ದೇವರು ಕಾರ್ಯ ಮಾಡ್ತಾನೆ ರೀ. ಕಣ್ಣು ಮುಚ್ಚಿ ಕಣ್ಣು ತೆರೆತಕ್ಕೆಲ್ಲ ದೇವರು ಕಾರ್ಯ ಮಾಡೋ ದೇವರಾಗಿದ್ದಾನೆ. ಮನುಷ್ಯರಿಗೆ ಅಸಾಧ್ಯವಾಗಿರ್ಬೋದು, ಇದು ಸತ್ಯ ಸತ್ಯ ಸತ್ಯ. ದೇವರಿಗೆ ಅಸಾಧ್ಯವಾಗಿದ್ದ ಒಂದೂ ಇಲ್ಲ. ಯಾಕಂದರೆ ಭೂಮಿ, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರಗಳು ಸೃಷ್ಟಿ ಮಾಡಿದ ದೇವರು ಒಬ್ಬನೇ ಆಗಿದ್ದಾನೆ. ಆತನಿಗೊಬ್ಬನಿಗೆ ಎಲ್ಲವನ್ನೂ ಸಾಧ್ಯ. ಪ್ರಿಯ ಸೋದರಿ, ದೇವರು ಮನಸ್ಸು ಮಾಡಿದ್ರೆ ಭೂಮಿಯನ್ನು ಮೇಲ್ಗಡೆ ಒಯ್ಯಂದ್ರೆ ಒಯ್ತಾನ, ಆಕಾಶವನ್ನು ತೆಳಗಡೆ ಬಾ ಅಂದರೆ ಬರ್ತದ. ಹಲ್ಲಲ್ಲುಯ್ಯ. ಆತನ ಮಾತು ಮೇರೆಗೆ ಶಕ್ತಿ ಇದೆ ಅಂತ ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ ನಾವು ಕಾಯ್ಬೇಕಂತ ನೋಡ್ತಾ ಇದ್ದೇವೆ. ಓದೋಣ. ವ್ಯವಸಾಯಗಾರನ ನೋಡ್ರಿ, ಆದ ರೈತನನ್ನು ನೋಡ್ರಿ. ಆತನ ಭೂಮಿ ಮೇಲೆ ಬಿತ್ತಿದ ಮೇಲೆ ಏನು ನೋಡ್ತಾನಂತ? ಮಳೆಗಾಗಿ ಅದು ನೋಡ್ತಾ ಇರ್ತಾನೆ. ಅವನ ಕಣ್ಣುಗಳು ಏನು ನೋಡ್ತವೆ? ಮಳೆಗಾಗಿ ನೋಡ್ತಾ ಇರ್ತವೆ. ಮಳೆ ಯಾವಾಗ ಬರ್ತದ, ನನ್ನ ಬೆಳೆ ಯಾವಾಗ ಬೆಳೀತದ, ಯಾವಾಗ ನನಗೆ ಫಲ ಬರ್ತದೆ, ಯಾವಾಗ ನಾನು ರಾಶಿ ಮಾಡಬೇಕು, ಯಾವಾಗ ನಾನು ಫಲ ನೋಡಬೇಕಂತ ರಾತ್ರಿಯನ್ನು ಆತನಿಗೆ ನಿದ್ದೆ ಬರ್ತಾ ಇಲ್ಲ, ಆತನ ಊಟ ಹೋಗ್ತಾ ಇಲ್ಲ. ಬೆಳೆಯನ್ನು ಬರೋವರೆಗೂ, ಆದ್ರ ಮಳೆಯನ್ನು ಸುರಿಯೋವರೆಗೂ, ಆತನ ಹೊಲ ಸರಿಗೆ ಆಗೋವರೆಗೂ ಆತನ ಕಣ್ಣುಗಳು ಮಳೆ ಕಡೆ ನೋಡ್ತಾವ್ರಿ. ಎಲ್ಲಿ ನೋಡ್ತಾವೆ? ಮಳೆ ಕಡೆ ನೋಡ್ತಾವ. ಹಲ್ಲಲ್ಲೆಲೂಯ. ಪ್ರಿಯ ಸೋದರಿ, ಅದೇ ರೀತಿಯಾಗಿ ನೋಡ್ತಾ ಇದ್ದಾವೆ. ಅದೇ ರೀತಿಯಾಗಿ ಪ್ರಿಯ ಸೋದರಿ, ನಾವು ಏನು ಮಾಡಬೇಕಂತ ನೋಡುವಾಗ, ಆಯಿತು ಚರ್ಚಿಗೆ ಹೋದ್ವಿ, ನನ್ನ ಮಗಳಿಗೆ ಲಗ್ನ ಆಗಿಲ್ಲ, ಈ ಸಾಲಕ್ಕಾಗಿ ಇದಕ್ಕಾಗಿ ಪ್ರಾರ್ಥನೆ ಮಾಡಿ ಬಂದಿದ್ವಿ ಆಯ್ತಂತ ಅಲ್ಲ. ಅದಕ್ಕಾಗಿ ನಾವು ಎದುರು ನೋಡಬೇಕು. ಏನು ನೋಡಬೇಕು? ಎದುರು ನೋಡಬೇಕು. ದೇವರೇ, ಈ ಒಂದು ಬೇಡಿಕೆಯನ್ನು ನಾನು ನಿನ್ನ ಹತ್ರ ಇಟ್ಟಿದ್ದೀನಪ್ಪ ಸ್ವಾಮಿ. ಅಪ್ಪ, ಈ ಬೇಡಿಕೆ ನಿನ್ನ ಸನ್ನಿಧಾನದಲ್ಲಿ ಇಡುವಾಗ ದೇವರೇ, ಇದರಿಂದ ಉತ್ತರ ಯಾವಾಗ ಬರ್ತದಪ್ಪ? ಅದಕ್ಕಾಗಿ ನನ್ನ ಕಣ್ಣುಗಳು ನಿನ್ನೆ ನೋಡ್ತಾ ಇದ್ದಾವೆ ಸ್ವಾಮಿ. ನನ್ನ ಹೃದಯ ನಿನ್ನೆ ನೋಡ್ತಾ ಇದೆಯಪ್ಪ. ದೇವರೇ, ನಾನು ನಿನ್ನ ನೋಡ್ತಾ ಇದ್ದೇನಪ್ಪ. ಈ ಕಾರ್ಯ ನನ್ನ ಮನೆಯಲ್ಲಿ ಯಾವಾಗ ಮಾಡ್ತೀಯಪ್ಪ? ಈ ನನ್ನ ಜೀವಿತದಲ್ಲಿ ದೇವರೇ ಯಾವಾಗ ಈ ಕಾರ್ಯವನ್ನು ಮಾಡ್ತೀಯಪ್ಪ ಅಂತ ಅದೇ ರೀತಿಯಾಗಿ ಪ್ರೇಮ ಸೋದರಿ ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಆದರೂ ನಾವು ಎದುರು ನೋಡೋರಾಗಿದ್ದೀವಿ. ಹಲ್ಲಲ್ಲೆಲೂಯ. ವ್ಯವಸಾಯಗಾರನಲ್ಲಿ ಏನು ಮಾಡ್ತಾ ಇದ್ದಾನೆ? ವ್ಯವಸಾಯಗಾರನಲ್ಲಿ ಏನು ಮಾಡ್ತಾ ಇದ್ದಾನೆ ನೋಡುವಾಗ, ಆತನು ಬಿತ್ತಿದ ಮೇಲೆಯನ್ನು ಆತ ಏನು ಮಾಡ್ತಾ ಇದ್ದಾನೆ? ಹಲ್ಲಲ್ಲೆಲೂಯ. ಬಿತ್ತಿದ ಮೇಲೆಯನ್ನು ಮಳೆಗಾಗಿ ಎದುರು ನೋಡ್ತಾ ಇದ್ದಾನೆ. ಮಳೆ ಯಾವಾಗ ಬರ್ತದ? ಯಾವಾಗ ನನ್ನ ಬೆಳೆಯನ್ನು ಬೆಳೀತದಂತ. ಹಲ್ಲಲ್ಲೆಲೂಯ. ಮಳೆ ಬಂದ ತಕ್ಷಣ ಏನು ಮಾಡ್ತಾನೆ? ಖುಷಿ ಆಗ್ಬಿಡ್ತದೆ ಆತನಿಗೆ. ಏನು ಮಾಡ್ತಾನೆ? ಖುಷಿ ಆಗ್ತದ, ಸಂತೋಷ ಆಗ್ತದ. ಖುಷಿಯಾಗಿ ಸಂತೋಷವಾಗಿ ಆತ ಏನು ಮಾಡ್ತಾನೆ? ಮಳೆ ಬಂದ ತಕ್ಷಣ ನಿದ್ದೆ ಮಾಡೋಂಗಿಲ್ಲ. ಹೋಗ್ತಾನೆ, ಬೆಳಗ್ಗೆ ಮುಂಜಾನೆ ಹೋಗ್ತಾನೆ ವ್ಯವಸಾಯಗಾರನು, ಹೊಲಕ್ಕೆ ಹೋಗ್ತಾನೆ, ಹೊಲ ಸುತ್ತಮುತ್ತ ತಿರುಗಾಡಿ ಬರ್ತಾನೆ. ಹೌದಲ್ಲ? ಸತ್ಯನಮ್ಮ? ಸತ್ಯ. ಹಲ್ಲಲ್ಲೆಲೂಯ. ತಿರುಗಾಡಿ ಬರ್ತಾರೆ. ಸಂತೋಷವಲ್ಲ. ಅದೇ ರೀತಿಯಾಗಿ ಪ್ರೇಮ ಸೋದರಿ, ನಮ್ಮ ಜೀವಿತದಲ್ಲಿ ಕೂಡ ದೇವರು ಪರಿಸ್ಥಿತನ ಆಗೋತಾನ, ದೇವರು ಮಾತ್ರಾಗಿ ಆತನ ಕಾರ್ಯ ಮಾಡೋತಾನ ಮಾತ್ರ ನಾವು ಕಾಯ್ಬೇಕಂತ ನೋಡ್ತಾ ಇದ್ದೀವಿ. ಏನು ಮಾಡಬೇಕು? ಕಾಯಬೇಕು. ಕಾದ ಮೇಲೆ ಖಂಡಿತವಾಗಿ ಆತನ ಅದ್ಭುತ ಕಾರ್ಯಗಳು ಮಾಡೇ ಮಾಡ್ತಾನೆ. ಮತ್ತು ಮುಂದೆ ಓದೋಣ. ನೀವು ದೀರ್ಘ ಶಾಂತಿಯಿಂದ ಇರ್ರಿ, ನಿಮ್ಮ ಹೃದಯಗಳನ್ನು ದೃಢಪಡಿಸ್ಕೊಳ್ರಿ. ಅಂದರೆ ಧೈರ್ಯವಾಗಿರ್ರಿ, ದೃಢಪಡಿಸ್ಕೊಳ್ರಿ, ಸೋತು ಹೋಗ್ಬೇಡ್ರಿ, ಕುಗ್ಗಿ ಹೋಗ್ಬೇಡ್ರಿ. ದೇವ್ರು ಏನು ಹೇಳ್ತಾನೆ? ಒಂದು ಉದಾಹರಣೆ ನಮ್ಗೆ ಹೇಳ್ತಾ ಇದ್ದಾನೆ, ಒಂದು ಮಾದರಿ ತೋರಿಸ್ತಾ ಇದ್ದಾನೆ. ಯಾರಂದ್ರೆ ರೈತನ ಮಾದರಿ ತೋರಿಸ್ತಾ ಇದ್ದಾನೆ. ರೈತನ ನೋಡ್ರಿ, ಮಳೆಗಾಗಿ ಎದುರು ನೋಡ್ತಾ ಇರ್ತಾರೆ. ಅದೇ ರೀತಿಯಾಗಿ ನೀವು ಕೂಡ ಅದು ದೇವ್ರ ಪರಿಸ್ಥಿತನ ಆಗೋತಾನ, ದೇವ್ರ ಕಾರ್ಯ ಮಾಡೋತಾನ, ಎದುರು ನೋಡ್ರಿ ಅಂತ ದೇವ್ರು ಹೇಳ್ತಾರೆ. ಹಲ್ಲಲ್ಲೆಲೂಯ. ಪ್ರಿಯ ಸೋದರಿ, ಕರ್ತನ ಸಗಾಗಿ ನಾವು ಎದುರು ನೋಡುವಾಗ, ಆತನ ಒಂದು ಕಾರ್ಯಗಳಿಗಾಗಿ ನಾವು ಎದುರು ನೋಡುವಾಗ ಖಂಡಿತವಾಗಿ ದೇವರು ನಮ್ಮ ಜೀವಿತದಲ್ಲಿ ಆತನ ಅದ್ಭುತವಾಗಿ ಮಾಡೋ ದೇವರಾಗಿದ್ದಾನೆ. ಆತನ ಮಾತಿಗೆ ನಾವು ವಿಧೇಯತೆಯನ್ನು ಆಗುವಾಗ, ನಾವು ತಾಳ್ಮೆಯಿಂದ ಇರುವಾಗ ಖಂಡಿತವಾಗಿ ನಿನ್ನ ಮನೆಯಲ್ಲಿ ಅದ್ಭುತ, ನಿನ್ನ ಜೀವಿತದಲ್ಲಿ ಅದ್ಭುತ.